ಸೊ ಇಂಥವೆಲ್ಲ ನಾವು ಸಿನಿಮಾದಲ್ಲಿ ನೋಡ್ತೀವಿ, ಹಿಂಗೆ ಹೋಗ್ತಾ ಇರ್ತಾರಂತೆ, ಬರ್ತಾರೆ, ದರೋಡೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ. ಬಟ್ ರಿಯಲ್ ಲೈಫ್ನಲ್ಲೂ ಆಗುತ್ತೆ ರೀ. ಬೀದರ್ನಲ್ಲೂ ಆಗಿಲ್ವಾ? ಇಲ್ಲೂ ಕೂಡ ಆಗಿದೆ. ಈಗ ಬೆಂಗಳೂರಿನಂತಹ ಜನಸಂದಣಿ ಇರುವಂಥ ಜಾಗದಲ್ಲಿ ನಂಬೇಕಾ? ನೋಡಿ ಸ್ಟೋರಿ ಏನೋ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ದರೋಡೆ. ಎಟಿಎಂಗೆ ಹಣ ಸಾಗಿಸುವ ವಾಹನ ಅಡ್ಡಗಟ್ಟಿ ದರೋಡೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ರೂಪಾಯಿ ಹಣವನ್ನ ದರೋಡೆ ಮಾಡಲಾಗಿದೆ. ಎಟಿಎಂಗೆ ಹಣ ಸಾಗಿಸುವ ಸಿಎಂಎಸ್ ವಾಹನ ಅಡ್ಡಗಟ್ಟಿದ ಖದೀಮರು ದರೋಡೆ ಮಾಡಿದ್ದಾರೆ. ಜಯನಗರದ ಅಶೋಕ ಪಿಲ್ಲರ್ ಬಳಿ ದರೋಡೆಕೋರರು ಈ ಕೃತ್ಯವನ್ನು ಎಸಗಿದ್ದಾರೆ. ಮೊದಲಿಗೆ ಇನೋವಾ ಕಾರಿನಲ್ಲಿ ಬಂದ ಖದೀಮರು ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿದ್ದಾರೆ. ಬಳಿಕ ನಾವು ಕೇಂದ್ರದ ಟ್ಯಾಕ್ಸ್ ಆಫೀಸರ್ಸ್, ನಿಮ್ಮ ವಾಹನವನ್ನ ಪರಿಶೀಲನೆ ಮಾಡುವ ನೆಪದಲ್ಲಿ 7 ಕೋಟಿ ಹಣ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಸಿಎಂಎಸ್ ವಾಹನದಲ್ಲಿ ಹಣವನ್ನ ತರಲಾಗ್ತಿತ್ತು. ಇದೇ ವೇಳೆ ಇನೋವಾ ಕಾರಿನಲ್ಲಿ ಬಂದ ರಾಬರ್ಟ್ಸ್ ಹಣ ಸಮೇತ ಸಿಬ್ಬಂದಿಯನ್ನ ಇನೋವಾ ಕಾರಿನಲ್ಲಿ ಕೂರಿಸಿಕೊಂಡು ಕೆಲ ದೂರ ಹೋಗಿದ್ರು. ಕಿದ್ವಾಯ್ ಬಳಿಯ ಡೈರಿ ಸರ್ಕಲ್ವರೆಗೂ ಸಿಬ್ಬಂದಿಯನ್ನ ಬಿಟ್ಟು ಹಣ ಸಮೇತ ಎಸ್ಕೇಪ್ ಆಗಿದ್ದಾರೆ. ಸದ್ಯ ದಕ್ಷಿಣ ವಿಭಾಗ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಅಶೋಕ ಪಿಲ್ಲರ್ನಿಂದ ಸಿದ್ದಾಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಯಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತಹದ್ದು. ಆ ಒಂದು ಜಾಗವನ್ನು ನಾವು ಎಕ್ಸಾಕ್ಟ್ ತೋರಿಸ್ತೀವಿ. ಈ ಒಂದು ಜಾಗ ಏನಿದೆ, ಇದೇ ಜಾಗದಲ್ಲಿ ಕಾರನ್ನು ಅಡ್ಡಗಟ್ಟಲಾಯಿತು. ಇದು ಅಶೋಕ ಪಿಲ್ಲರಿಂದ ಸಿದ್ದಾಪುರವನ್ನು ಸಂಪರ್ಕ ಮಾಡುವಂತಹ ರಸ್ತೆ. ಮೊದಲಿಗೆ ಇದೀಗ ಇಲ್ಲಿನ ಸ್ಥಳೀಯರ ಮಾಹಿತಿಯ ಪ್ರಕಾರ ಮೊದಲಿಗೆ ಒಂದು ಸಿಲ್ವರ್ ಕಲರ್ ವ್ಯಾನ್ ಏನಿದೆ, ಆ ವ್ಯಾನ್ನಲ್ಲಿ ಸಿಲ್ವರ್ ಕಲರ್ ಝೆನ್ ಕಾರಲ್ಲಿ ಬಂದಂತಹ ದುಷ್ಕರ್ಮಿಗಳು, ದರೋಡೆಕೋರರು ಯಾರಿದ್ರು ಅವರು ಇದೇ ಜಾಗದಲ್ಲಿ ಮೊದಲಿಗೆ ಈ CMS ಕಂಪನಿಯ ವ್ಯಾನನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದ್ರು. ಆ ಬಳಿಕ 3-4 ಮಂದಿ ಆ ಒಂದು ಝೆನ್ ಕಾರ್ನಿಂದ ಇಳಿದ್ರು. ಮತ್ತು CM ಕಾರನ್ನು ಇಲ್ಲಿಂದ CMS ಕಂಪನಿಯ ಆ ಒಂದು ATM ಹಣ ತುಂಬಿದಂತಹ ವ್ಯಾನ್ ಏನಿತ್ತು ಅದನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಹೀಗಾಗಿಯೇ ಇದೀಗ ಜಯನಗರ ಸೇರಿದಂತೆ ಸುತ್ತಮುತ್ತಲ ಪೊಲೀಸ್ ಠಾಣೆಯ ಪೊಲೀಸರೇನಿದ್ದಾರೆ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲಿಂದ ಈ ಒಂದು ಹಣದ ವೆಹಿಕಲನ್ನು ತೆಗೆದುಕೊಂಡು ಹೋಗಲಾಯಿತು, ಪಿಕ್ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಇದೀಗ ಪರಿಶೀಲನೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಇದೇ ಜಾಗದಲ್ಲಿ ಈ ಒಂದು ವೆಹಿಕಲನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನು CMS ಕಂಪನಿಯ ಆ ಒಂದು ವ್ಯಾನನ್ನು ರಾಬರಿ ಮಾಡುವ ಕೆಲಸವನ್ನು, ಆ ಒಂದು ವ್ಯಾನನ್ನು ಕೊಂಡೊಯ್ದು 7 ಕೋಟಿ ಹಣವನ್ನು ದರೋಡೆ ಮಾಡಿರುವ ಕೃತ್ಯವನ್ನು ಇದೇ ಒಂದು ಸ್ಪಾಟ್ನಿಂದ ಮಾಡಲಾಗಿದೆ. CMS ಕಂಪನಿಗೆ ಸೇರಿದಂತಹ ವೆಹಿಕಲ್ಗಳ ಮೇಲೆ ಇದು ಮೊದಲನೆಯ ದೂರೇನಲ್ಲ ದಿವ್ಯಾ. ಈ ಹಿಂದೆ ಕೂಡ ಹಲವಾರು ಬಾರಿ ಇದೇ ರೀತಿಯಾಗಿ CMS ಕಂಪನಿಯ ATM ವೆಹಿಕಲ್ಗಳು ಹಣವನ್ನು ತುಂಬೋದಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಅದು ಎಕ್ಸ್ ಎಂಪ್ಲಾಯಿ ಆಗಿರ್ಬೋದು ಮತ್ತು ಇತರರು ಸೇರಿಕೊಂಡು ಹಣವನ್ನು ದರೋಡೆ ಮಾಡಿದಂತಹ ಘಟನೆಗಳು ಕೂಡ ನಡೆದಿದ್ವು. ಅದರ ಬಗ್ಗೆ FIRಗಳು ಕೂಡ ದಾಖಲಾಗಿ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಇದೀಗ ಆ ತರಹದ್ದೇ ಮತ್ತೊಂದು ಘಟನೆ ಇದೀಗ ಬೆಂಗಳೂರಿನಲ್ಲಿ ನಡೆದಿದೆ. ಆ ಒಂದು ಇನ್ಸಿಡೆಂಟ್ ನೋಡಿದ್ರಾ ಹೇಗೆ ಅಂತ? सर मैं यहाँ पर बैठा था, मेरे को इतना नॉलेज नहीं था, आके रुका, चला गया गाड़ी. मैं देखा खाली ऐसा नजर रखा था, खाली वो बात करके चला गया. ಅದು ಎಷ್ಟು ಗಾಡಿ ಬಂದಿತ್ತು ಏನು ಅಂತ? एक मारुति जैन था और एक डिपार्टमेंट बैंक का गाड़ी था बस. और आके 2-3 जन बात किया, चला गया. जैसा डेली होता है वैसा ही चल गया. सर अभी उतना दिमाग में तो नहीं है कितना लोग था. मैं ऐसा देखा वो चला गया गाड़ी, बाकी कुछ देखा नहीं. ಗಲಾಟೆ ಏನಾರು ಆಯ್ತಾ? कुछ भी नहीं. साइलेंट में जैसा था वैसा रोड चल रहा है वैसा चल रहा था. ಇನೋವಾ ಕಾರಿನಲ್ಲಿ ಬಂದು ದರೋಡೆ. RBI ಅಧಿಕಾರಿಗಳ ಸೋಗಿನಲ್ಲಿ ಕಳವು. ಇನ್ನು KA02NC 8052 ನಂಬರ್ನ ಇನೋವಾ ಕಾರಿನಲ್ಲಿ ಬಂದ ದರೋಡೆಕೋರರು ಆಗಮಿಸಿದ್ರು. ಏಕಾಏಕಿ ಹಣ ಸಾಗಿಸುತ್ತಿದ್ದ CMS ಹಣ ಸಾಗಿಸುವ ಕಾರನ್ನ ಅಡ್ಡಗಟ್ಟಿದ್ದಾರೆ. ನಾವು RBIನಿಂದ ಬಂದಿರುವ ಅಧಿಕಾರಿಗಳು, ಇಷ್ಟೊಂದು ಹಣವನ್ನ ಎಲ್ಲಿಗೆ ಸಾಗಿಸ್ತಿದ್ದೀರಾ? ಈ ಎಲ್ಲ ಹಣಕ್ಕೂ ದಾಖಲೆಗಳಿದೆಯಾ? ಈ ಬಗ್ಗೆ ಪರಿಶೀಲನೆ ಮಾಡಬೇಕೆಂದು ಎಂಟ್ರಿ ಕೊಟ್ಟು ಬರೋಬ್ಬರಿ 7 ಕೋಟಿ 11 ಲಕ್ಷಕ್ಕೂ ಹೆಚ್ಚು ಹಣವನ್ನ ದರೋಡೆ ಮಾಡಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಆಡುವಾಗಲೇ 7 ಕೋಟಿ 11 ಲಕ್ಷ ದರೋಡೆ ಆಗಿರುವಂತಹ ಘಟನೆ ನಡೆದಿರುವಂಥದ್ದು. ಆ ATMಗಳಿಗೆ ಹಣ ತುಂಬಿಸುವಂಥ ವಾಹನ ಏನಿರುತ್ತೆ, ಆ ವಾಹನವನ್ನು ಅಡ್ಡಗಟ್ಟಿ ಇಲ್ಲಿ ವಾಹನದಲ್ಲಿದ್ದಂಥ 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡಿರುವಂಥದ್ದು. ಮಧ್ಯಾಹ್ನ ಸುಮಾರು 12:30 ಸುಮಾರಿಗೆ ಈ CMS ಏಜೆನ್ಸಿ ವಾಹನ ಏನಿದೆ JP ನಗರದ HDFC ಬ್ಯಾಂಕ್ನಿಂದ 7 ಕೋಟಿ 11 ಲಕ್ಷ ಹಣ ತುಂಬಿಕೊಂಡು ಲಾಲ್ಬಾಗ್ ರಸ್ತೆ ಕಡೆ ಬರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಲಾಲ್ಬಾಗ್ನಲ್ಲಿ ಹತ್ರ ಇರುವಂಥ ಏನು ಆ ಜಾಗ ಏನಿದೆ, ಲಾಲ್ಬಾಗ್ನಲ್ಲಿ ಅಶೋಕ ಪಿಲ್ಲರ್ ರಸ್ತೆ ಏನಿದೆ, ಆ ರಸ್ತೆಗೆ ಬರ್ತಿದ್ದಂತೆ ಇನೋವಾ ಕಾರೊಂದು ಈ ಗಾಡಿಯನ್ನು ತಡೆಯುವಂಥದ್ದು. ತಡೆದ ತಕ್ಷಣಕ್ಕೆ ಇವರು ಯಾರು ಅಂತ ಸ್ಲೋ ಮಾಡಿ ನೋಡಿದಂಥ ವೇಳೆಯಲ್ಲಿ ನಾವು ಭಾರತ ಸರ್ಕಾರದ RBI ಸಿಬ್ಬಂದಿ ಅಂತೇಳಿ ಅವ್ರನ್ನ ಪರಿಚಯ ಮಾಡ್ಕೋತಾರೆ. ನಂತರದಲ್ಲಿ ಈ ಗಾಡಿಯಲ್ಲಿದ್ದಂಥ ಒಬ್ಬ ಗನ್ಮ್ಯಾನು ಮತ್ತು ಆ ಬ್ಯಾಂಕ್ನ ಸಿಬ್ಬಂದಿ ಜೊತೆಗೆ ಆ ಡ್ರೈವರ್ ಮೂವರನ್ನು ಕೂಡ ಕೆಳಗಿಳಿಸಿ ನಿಮ್ಮನ್ನು ಪರಿಶೀಲನೆ ಮಾಡಬೇಕು, ಡೈರಿ ಸರ್ಕಲ್ ಕಡೆ ವಾಹನ ತಿರ್ಸಿ ಬರೇ
ಡ್ರೈವರ್ ಮಾತ್ರ ಗಾಡಿ ಒಳಗಡೆ ಇರಲಿ, ಉಳಿದವ್ರು ಹಿಂದೆ ಬನ್ನಿ ಅಂತೇಳಿ ಅವ್ರು ಬೇರೆ ವಾಹನದಲ್ಲಿ ಹತ್ತಿಸ್ಕೊಂಡ ನಂತರದಲ್ಲಿ ಇದೇ ವಾಹನ ಏನು ಗಾಡಿ ಏನಿದೆ ಈ ಗಾಡಿಯಲ್ಲಿ ಡೈರಿ ಸರ್ಕಲ್ ಕಡೆಗೆ ಬರ್ತಾ ಇರಬೇಕಾದ್ರೆ ಈ ಜಾಗ ಏನಿದೆ ಡೈರಿ ಸರ್ಕಲ್ನ ಈ ಫ್ಲೈಓವರ್ ಮೇಲೆ ಬಂದ ತಕ್ಷಣಕ್ಕೆ ಏಕಾಏಕಿ ಕಾರನ್ನು ಸೈಡ್ಗೆ ಹಾಕಿದಂಥ ದುಷ್ಕರ್ಮಿಗಳೇನಿದ್ರು ನಿಲ್ಲಿಸುವಂತೆ ಡ್ರೈವರ್ಗೆ ಹೇಳಿ ಇದರೊಳಗಡೆ ಇದ್ದಂಥ 7 ಕೋಟಿ 11 ಲಕ್ಷವನ್ನು ಹಿಂದೆ ಬರ್ತಿದ್ದಂಥ ಇನೋವಾ ಕಾರಿಗೆ ಹಾಕ್ಕೊಂಡು ಅಲ್ಲಿಂದ ಕ್ಷಣಮಾತ್ರದಲ್ಲಿ ಎಸ್ಕೇಪ್ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಒಳಗಡೆ ಸಾಮಾನ್ಯವಾಗಿ ATM ಮಿಷಿನ್ ವಾಹನ ಏನಿರುತ್ತೆ ಇಲ್ಲಿ ಎಲ್ಲೇ ಹೋದರೂ ಕೂಡ ಬಿಗಿ ಬಂದು ಭದ್ರತೆಯಲ್ಲಿ ಹೋಗ್ತಾರೆ. ಅದರಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಮೌಂಟು ತೆಗೆದುಕೊಂಡು ಹೋಗಬೇಕಾದ್ರೆ ಬ್ಯಾಂಕ್ನ ಸಿಬ್ಬಂದಿ ಇರ್ತಾರೆ, ಮತ್ತು ಏಜೆನ್ಸಿಯಿಂದ ಗನ್ಮೆನ್ ಇರ್ತಾರೆ, ಮತ್ತು ಡ್ರೈವರ್ ಇರ್ತಾರೆ. ಯಾರೂ ಕೂಡ ಅಪರಿಚಿತರು ಬಂದರೆ ಸಾಮಾನ್ಯವಾಗಿ ಓಪನ್ ಮಾಡೋದಿಲ್ಲ. ಆದರೂ ಕೂಡ ಇವರು RBI ಅಧಿಕಾರಿಗಳು ಅಂತ ಅದ್ರ ಸಂಬಂಧಪಟ್ಟ ಲೋಗೋ ಏನು ತೋರಿಸ್ತಾರೆ ಆ ಕಾರಣಕ್ಕಾಗಿ ಗಾಡಿಯನ್ನು ನಿಲ್ಲಿಸಿರುವಂಥದ್ದು. ನಿಲ್ಲಿಸಿದಂಥ ವೇಳೆಯಲ್ಲಿ ಈ ರೀತಿಯಾಗಿ ದರೋಡೆ ಮಾಡಿಕೊಂಡು ಈಗ ಎಸ್ಕೇಪ್ ಆಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಬೆಂಗಳೂರು ನಗರಾದ್ಯಂತ ಎಲ್ಲ ಕಡೆಗಳಲ್ಲೂ ಅಲರ್ಟ್ ಆಗಿರುವಂಥದ್ದು. ಈ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ತನಿಖೆ ಮುಂದುವರಿಸಿರುವಂಥದ್ದು. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ದರೋಡೆಕೋರರು ಪರಾರಿಯಾಗಿರುವ ಕಾರನ್ನ ಪತ್ತೆ ಹಚ್ಚಲು ನಗರದಾದ್ಯಂತ ಟ್ರಾಫಿಕ್ ಪೊಲೀಸರಿಗೆ ಅಲರ್ಟ್ ಮಾಡಿದ್ದಾರೆ. ಅದರಂತೆ ಪೊಲೀಸರು ವಾಹನ ತಡೆಯಲು ನಾಕಾಬಂದಿ ಹಾಕಿದ್ದಾರೆ. ಜೊತೆಗೆ ಈಗಾಗಲೇ ಎಚ್ಚೆತ್ತಿರುವ ಪೊಲೀಸರು ವಾಹನದಲ್ಲಿದ್ದ ಸಿಬ್ಬಂದಿ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರೆ. ಈ ಕೃತ್ಯದಲ್ಲಿ ಸಿಬ್ಬಂದಿಯ ಕೈವಾಡವೂ ಇದೆಯಾ ಎಂಬುದರ ಬಗ್ಗೆಯೂ ತನಿಖೆ ಶುರು ಮಾಡಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ದರೋಡೆ ಮಾಡಿರೋದು ನಿಜಕ್ಕೂ ಶಾಕಿಂಗ್ ವಿಚಾರ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.